ಒಳ್ಳೆ ದಾರಿಯಲೆಮ್ಮ ನಡೆಸು, ವಿದ್ಯೆಯ ಕಲಿಸು. ಆಸೆ ಪೂರೈಸು. അറിയില്ല ശിവനെ. Middle class people are the most illogical people. Let me explain. Walk into almost any middle class home and you'll find an old TV remote still wrapped in plastic. The sticker's still on the TV. The screen guard is cracked, but it stays. The brand new car, seat covers on, plastic on, like the car still belongs to someone else. And if you ask why, they'll tell you, I'm just taking care of my things. But it is absolutely wrong. It's a mindset problem. The middle class protects the things that don't matter and then spend blindly on the things that actually drain them. The expensive car on EMI, the TV they stretch to afford. They guard the small stuff and gamble the big stuff. Rich people do the exact opposite. A product is just a product. They use it fully. They don't get attached. And they save all that caution for the decisions that actually move their life forward. So stop protecting the plastic. Start protecting your decisions. गिरीश त्रिशूलं सुत्वीदं समस्तं विभाति तयस्मात् शिवदान्यथा दैवतं नाभिजाने शिवोऽहं 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 शिवोऽहम् यतो जयतेदं प्रपञ्चं विचित्रं स्थितिं याति यस्मिन्यदेकान्तमन्ते सकर्मा दिवासरशुद्धिमारात् शेषाद्रिशेखर विभो तव सुप्रभातम् ईषत् प्रफुल्ल सरसीरुहनारिकेल भूगत्रुमादि सुमनोहर पालिकानाम् आवादिमन्दमनिलः सह दिव्यगन्धैः शेषाद्रिशेखर विभो तव सुप्रभातम् उन्मील्य नेत्रयुगमुत्तम पञ्चरस् आदित्याय विद्महे मार्ताण्डाय धीमहि तन्नः सूर्यः प्रचोदयात् ॐ भास्कराय विद्महे महद्युतिकराय धीमहि तन्नो आदित्यः प्रचोदयात् ॐ
आदित्याय विद्महे ಬಹಳಷ್ಟು ಜನ ಕಾಂಗ್ರೆಸ್ ಸದಸ್ಯರಲ್ಲ, ಆದರೆ ಕಾಂಗ್ರೆಸ್ ಪಕ್ಷದ ಏನು ಒಂದು ಸಿದ್ಧಾಂತ ಇದೆ ಅದನ್ನ ರೂಢಿಸ್ಕೊಳ್ಳಿಕ್ಕೋಸ್ಕರ ಬಹಳಷ್ಟು ಜನ ಬೆಂಬಲ ಮಾಡೋರು ಬಹಳ ಜನ ಇದ್ದಾರೆ. ಯಾಕಂದ್ರೆ ಒಂದು ಕವಲು ದಾರಿಯಲ್ಲಿ ಬಂದು ನಿಂತಿದ್ದೀವಿ. ಮಹಾತ್ಮ ಗಾಂಧಿಯನ್ನು ಕೊಂದಂಥ ಗೋಡ್ಸೆ ಅಥವಾ ಗೋಡ್ಸೆ ರಾಜಕಾರಣ ಮಾಡಬೇಕಿಲ್ಲ ಮಹಾತ್ಮ ಗಾಂಧಿ ಅವರ ರಾಜಕಾರಣವನ್ನು ಮಾಡಬೇಕು. ನಾವೆಲ್ಲರೂ ಸಹ ರಾಜಕಾರಣ ಮಾಡ್ತೀವಿ, ಇಲ್ಲ ಅಂತಲ್ಲ. ರಾಜಕೀಯವಾಗಿ ಮಾಡ್ತಕ್ಕಂಥ ರಾಜಕಾರಣ ಬೇರೆ, ಈಗ ಬಂದಿರ್ತಕ್ಕಂಥದ್ದು ಧಾರ್ಮಿಕವಾಗಿ ರಾಜಕಾರಣ ಮಾಡ್ತಾ ಇರ್ತಂದ್ರ ಬಗ್ಗೆ ಭಾಳ ಹುಷಾರಾಗಿರ್ಬೇಕಾಗತ್ತೆ. ಯಾಕಂದರೆ ಪರಿಸ್ಥಿತಿ ಹೇಗೆ ಬಂದಿದೆ ಅಂದರೆ, ದನ ಕೊಂದವನು ಜೈಲಿಗೆ ಹೋಗ್ತಾನೆ, ದನಗಳನ್ನ ಕೊಂದವನು ಜೈಲಿಗೆ ಹೋಗ್ತಾನೆ, ಮನುಷ್ಯರನ್ನ ಕೊಂದವನು ಪ್ರೈಮ್ ಮಿನಿಸ್ಟ್ರು ಮುಖ್ಯಮಂತ್ರಿಗಳೆಲ್ಲ ಆಗ್ತಾ ಇದ್ದಾರೆ ಈ ದೇಶದಲ್ಲಿ. ಅದು ಕಾಂಗ್ರೆಸ್ ಅವ್ರು ಯಾರಾದರೂ ನಿಜವಾದ ನೈಜ ಕಾಂಗ್ರೆಸ್ಗರಿದ್ದರೆ ಅದಕ್ಕೆ ಅವಕಾಶಗಳು ನಾವು ಕೊಡಬಾರ್ದು. अटलांटिक और दक्षिणी महासागरों से होते हुए 25,600 समुद्री मील से अधिक की यात्रा की, जिसमें आपको एकांत, अत्यधिक मौसम और तकनीकी चुनौतियों का भी सामना करना पड़ा।
आप पॉइंट नीमो तक नौकायन कर पहुंचने वाली पहली भारतीय बनी। अभियान के दौरान जीवन झकझोर देने वाली परिस्थितियों के बावजूद आपने अदम्य साहस, उत्कृष्ट नौकायन कौशल और नेतृत्व का परिचय दिया। इस अभूतपूर्व अभियान में असाधारण वीरता के लिए लेफ्टिनेंट कमांडर दिलना के एवं लेफ्टिनेंट कमांडर रूपा ए को शौर्य चक्र से सम्मानित। ಕನ್ನಡದ ಪ್ರೇಕ್ಷಕ ಪ್ರಭುಗಳಿಗೆ ನಿಮ್ಮ ಪ್ರೀತಿಯ ಡಾಲಿ ಮಾಡುವ ನಮಸ್ಕಾರಗಳು. ಮದರ್ ಪ್ರಾಮಿಸ್ ಸಿನಿಮಾಕ್ಕೆ ಸಂಬಂಧವಿಲ್ಲದ, ಸಿನಿಮಾ ಕಥೆಯೇ ಗೊತ್ತಿಲ್ಲದ 5-6 ತಂಡಗಳಿಗೆ ಸಿನಿಮಾ ತೋರಿಸಿದ್ವಿ. ಹೊಟ್ಟೆ ತುಂಬ ನಕ್ಕು ಹೊರಳಾಡಿ ಅಷ್ಟೂ ಜನ ಹೇಳಿದ್ದೊಂದೇ, ಮತ್ತೆ ನೋಡ್ತೀವಿ ಸಖತ್ ಎಂಟರ್ಟೈನರ್ ಅಂತ. OTT ಹಾಗೂ TV ವಾಹಿನಿಗಳ ತಂಡ, ವಿತರಕರಾದ KVN ಪ್ರೊಡಕ್ಷನ್ಸ್ನ ಸುಪ್ರೀತ್ ದೊಡ್ಡ ವಿಶ್ವಾಸ ತುಂಬಿದ್ದಾರೆ. ನೀವು ನೋಡಿದ ಮೇಲೂ ಕೂಡ 100% ಇದೇ ರಿಯಾಕ್ಷನ್ ಬರುತ್ತೆ ಅನ್ನೋ ನಿರೀಕ್ಷೆ ಇದೆ, ಬಂದೇ ಬರುತ್ತೆ ಕೂಡ. ಇನ್ನು ನಮ್ಮ ಸಿನಿಮಾದ ಟ್ರೈಲರ್, ಮದರ್ ಪ್ರಾಮಿಸ್ ಸಿನಿಮಾ ಟ್ರೈಲರ್ನ ಎಲ್ಲರೂ ಭಾಳ ಇಷ್ಟಪಟ್ಟಿದ್ದೀರಾ, ಭಾಳ ಖುಷಿಯಾಯಿತು. ನಿಜ ಹೇಳಬೇಕು ಅಂದರೆ ಅದು ಒಂದು ಸಣ್ಣ ಝಲಕ್ಕಷ್ಟೇ. ಕತೆ ಶುರುವಾಗಿ ಪಾತ್ರಗಳ ಜೊತೆ ಕನೆಕ್ಟ್ ಆಗಿ ಆ ಜರ್ನಿ ಶುರುವಾದ ಮೇಲಿನ ಮಜಾ ಥಿಯೇಟ್ರಲ್ಲಿ ಸಿನಿಮಾ ನೋಡ್ತಾನೆ ಸಿಗೋದು. ಏನಪ್ಪ ಡಾಲಿ ಮತ್ತೆ ಅದೇ ಆ್ಯಕ್ಷನ್, ಅದೇ ರೋಡಿಸಮ್, ಅದೇ ಮದರ್ ಸೆಂಟಿಮೆಂಟ್ ಜೊತೆ ಬಂದಿದ್ದಾನೆ ಅಂತ ಟ್ರೈಲರ್ ನೋಡಿ ಮೂಗು ಮುರಿದು ಪಿಕ್ಚರ್ ಮಿಸ್ ಮಾಡ್ಕೋಬೇಡಿ. ಪ್ರೀತಿಯಿಂದ ನಂಬಿ ಬನ್ನಿ, ಆಮೇಲೆ ನೋಡಿ ಮಜಾ. ಮಾಸ್ ಆಡಿಯನ್ಸು, ಕ್ಲಾಸ್ ಆಡಿಯನ್ಸು, ಕಾಲೇಜ್ ಐಕ್ಳು, ಫ್ಯಾಮಿಲಿ, ಮಕ್ಕಳು ಎಲ್ರಿಗೂ ನಗುವಿನ ಹಬ್ಬದೂಟ. ನನ್ನ ನಿರ್ಮಾಣ ಸಂಸ್ಥೆಯಿಂದ ಸತತವಾಗಿ ಹೊಸಬ್ರ ಜೊತೆ ಹೊಸ ಪ್ರಯತ್ನಗಳು ನಡೀತಾನೇ ಇವೆ. ಎಲ್ಲಿ ಹರಿವಿಲ್ಲವೋ, ಹೊಸದಿಲ್ಲವೋ ಅಲ್ಲಿ ಕೊಳೆಯೋದು ಸಹಜ. ಹಾಗಾಗಿ ನಿರಂತರ ಹೊಸ ಹರಿವಿನೊಂದಿಗೆ ಪ್ರಯಾಣಿಸುವ ತುಡಿತ. ನಮ್ಮ ನಿರ್ಮಾಣ ಸಂಸ್ಥೆಯ ಸಿನಿಮಾಗಳ ಪಟ್ಟಿಯನ್ನು ತೆಗೆದು ನೋಡಿದ್ರೆ ಬಡವರ ಆಸ್ಕಲ್, ಹೆಡ್ ಬುಷ್, ಟಗರು ಪಲ್ಯ, ವಿದ್ಯಾಪತಿ, JC ದ ಯೂನಿವರ್ಸಿಟಿ, ಇತ್ತೀಚೆಗೆ ZEE5 ವಾಹಿನಿಯಲ್ಲಿ ತೆರೆಕಂಡಂತಹ ಜೆರಾಕ್ಸ್ ವೆಬ್ ಸೀರೀಸ್, ಇದರ ಜೊತೆಗೆ ನಮ್ಮ ಸಂಸ್ಥೆ ಅರ್ಪಿಸಿದಂತಹ ಡೇರ್ ಡೆವಿಲ್ ಮುಸ್ತಫಾ, ಆರ್ಕೆಸ್ಟ್ರಾ ಮೈಸೂರು, ಹೀಗೆ ಸಾಕಷ್ಟು ಸಿನಿಮಾಗಳು. ಬಹುತೇಕ ಸಿನಿಮಾಗಳನ್ನ ನೀವು ಚಿತ್ರಮಂದಿರಗಳಲ್ಲೇ ಬಂದು ಕೈ ಹಿಡಿದಿದ್ದೀರ. ಪ್ರಾಮಾಣಿಕ ಪ್ರಯತ್ನಗಳು ಯಾವತ್ತೂ ಸೋಲೋದಿಲ್ಲ, ಕಳೆದು ಹೋಗೋದಿಲ್ಲ ಅನ್ನೋದು ನನ್ನ ನಂಬಿಕೆ. ಒಳ್ಳೆ ಕೆಲಸಗಳ ಜೊತೆ ಯಾವತ್ತೂ ನೀವು ಇರ್ತೀರಾ ಅನ್ನೋದು ನನ್ನ ನಂಬಿಕೆ. ಲವ್ ಯು ಆಲ್. ಜುಲೈ 10ಕ್ಕೆ ಮದರ್ ಪ್ರಾಮಿಸ್ನ ಥಿಯೇಟ್ರಲ್ಲೇ ಸೆಲೆಬ್ರೇಟ್ ಮಾಡೋಣ, ಮಜಾ ಮಾಡೋಣ. ನಗು ನಮ್ಮ ಪ್ರಾಮಿಸ್. ಅಂದರೆ ವಿಜಯನಗರ ಡಿಸ್ಟಿಕ್ಕು ಹೂವಿನಗಡ ಹಡಗಲಿ ಅಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಏನಂದರೆ ಉದಯ ದಿಗಂತ ದಿನಪತ್ರಿಕೆಯ ಒಂದು ಏನು ಸಂಪಾದಕರಾದಂತಹ ಬಿಚ್ಚುಗತ್ತಿ ಖ್ವಾಜಾ ಹುಸೇನ್ ಸರ್ ಅವರು ಏನಂದರೆ ಪ್ರತಿಭಾ ಪುರಸ್ಕಾರ 10th ಮತ್ತು PUC ಮಕ್ಕಳಿಗೆ ಒಂದು ಸನ್ಮಾನದ ಮುಖಾಂತರ ಮತ್ತು ಏನು ಸ್ಟೇಟ್ ಲೆವೆಲ್ಗೆ ಯಾರೆಲ್ಲ ಅಚೀವ್ಮೆಂಟ್ ಮಾಡಿದ್ದಾರೆ ಅವ್ರಿಗೆಲ್ಲ ಕರೆದು ಒಂದು ಅವಾರ್ಡ್ ಕೊಡೋದ್ರ ಮುಖಾಂತರ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ನಮಗೆ ಆಹ್ವಾನ ಮಾಡಿದರು. ಅದನ್ನು ಮುಗಿಸ್ಕೊಂಡು ಮೈಲಾರ ಲಿಂಗೇಶ್ವರ ಒಂದು ಟೆಂಪಲ್ ವಿಸಿಟ್ ಮಾಡಿ ಇಲ್ಲಿಂದ ಡೈರೆಕ್ಟ್ ಚಿಕ್ಕಮಂಗ್ಳೂರು ಹೋಗ್ತಾ ಇದ್ದೀವಿ. ಯಾಕೆ ಅಂತಂದರೆ ಚಿಕ್ಕಮಂಗ್ಳೂರು ಸುಮಾರು 2 ವರ್ಷ ಆಗಿದೆ. DCC ಬ್ಯಾಂಕ್ದು ಒಂದು 85 ಪೋಸ್ಟ್ ಇದೆ. ಆ 85 ಪೋಸ್ಟ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ 2 ವರ್ಷ ಆಗಿದೆ. ಅದರದ್ದು ಇನ್ನೂ ರಿಸಲ್ಟ್ಸ್ ಬಂದಿಲ್ಲ. ಏನಂದರೆ ಅದು ಒಂದು ಬೋರ್ಡ್ ಮೆಂಬರ್ಸ್ ಇರ್ಬೋದು, ಚೇರ್ಮನ್ ಚೇಂಜ್ ಆದಮೇಲೆ ನೋಟಿಫಿಕೇಶನ್ ಆಗಿ ಅದನ್ನು 2 ವರ್ಷ ಮೂಲೆಗುಂಪು ಮಾಡಿಬಿಟ್ಟಿದ್ದಾರೆ. ನಾವು ಸುಮಾರು ಸತಿ CT ರವಿ ಸರ್ ಹತ್ರನೂ ಚರ್ಚೆ ಮಾಡಿ ಮಾತಾಡಿದ್ವಿ. ಆಯಿತು, ಒಂದು ಬೋರ್ಡಲ್ಲಿ ಇಟ್ಕೊಂಡು ಮುಂದುವರಿಸ್ತೀವಿ ಅಂತ ಹೇಳಿದರು. ಬಟ್ ಅದು ಇಲ್ಲಿವರೆಗೂ ಮುಂದುವರಿಸಿಲ್ಲ. ಅದನ್ನು ನಾವು ಮತ್ತೆ CT ರವಿ ಸರ್ ಮತ್ತು ಏನೋ ಒಂದು DCC ಬ್ಯಾಂಕಿಗೆ ಹೋಗಿ ವಿಸಿಟ್ ಮಾಡಿ ಅಲ್ಲಿರೋ ಮೆಂಬರ್ಸ್ಗೆ ಎಲ್ಲರಿಗೂ ಮನವಿ ಮಾಡ್ಕೊತೀವಿ. ಆ ಒಂದು ಬ್ಯಾಂಕ್ದು ಈ ಕೂಡಲೇ ಅದನ್ನು ಮುಂದುವರಿಸಬೇಕು, ರಿಸಲ್ಟ್ಸ್ ಬಿಡಬೇಕು. ಇಲ್ಲ ಅಂತಂದರೆ ಅವರ ವಿರುದ್ಧ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ದಯವಿಟ್ಟು ಯಾರೆಲ್ಲ DCC ಬ್ಯಾಂಕ್ದು ಸುಮಾರು ನಿಯರ್ಲಿ ಒಂದು 10,000 ಆಸ್ಪಿರೆಂಟ್ಸ್ ಏನು ಎಕ್ಸಾಮ್ ಬರೆದಿದ್ರ, ನಾಳೆ ನಾನು ಇವತ್ತೇ ನಾನಲ್ಲಿ ಚಿಕ್ಕಮಂಗ್ಳೂರು ರೀಚ್ ಆಗ್ತೀನಿ. ನೀವು ನಾಳೆ ಬೆಳಗ್ಗೆ ಚಿಕ್ಕಮಂಗ್ಳೂರಿಗೆ ನಾನು ಅಲ್ಲಿ ಭೇಟಿ ಮಾಡಿದಾಗ ಎಲ್ಲರೂ ಏನು ಎಕ್ಸಾಮ್ ಬರೆದಿರೋಂಥವ್ರು ಮತ್ತು ಏನು ಒಂದು ಈ ಎಕ್ಸಾಮ್ಸ್ ಕ್ವಾಲಿಫೈಡ್ ಆಗಂಥವ್ರು ಎಲ್ಲರೂ ನಾಳೆ ಬೆಳಗ್ಗೆ ಬನ್ನಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ನಿಮಗೆ ಮನವಿ ಮಾಡ್ಕೊತೀನಿ. ನಾಳೆ ಅಲ್ಲಿ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿದ್ಧಾಂತ ಸುಳ್ಳ, ಸಂವಿಧಾನದ ಪೀಳಿಗೆ. ನಾವೇನೋ ಒಂದು ಹೊಸದೇನೋ ಕಟ್ಟಬೇಕು ಅನ್ನೇನಿಲ್ಲ. ಸಂವಿಧಾನ ಏನ್ ಹೇಳುತ್ತೆ, ಸಮಾಜ ಅದನ್ನ ಇಂಟರ್ಪ್ರಿಟ್ ಮಾಡಿ ಜನ ಅದನ್ನ ನಾವು ಬಲಿಷ್ಠವಾಗಿ ನಿಂತ್ರೆ ಅವಾಗ ನಾವು ಎಲ್ಲರೂ ತಗೊಳ್ತೀವಿ. ಈ ಮನುವಾದಿ ಮಧ್ಯಪಂಥ ಪಕ್ಷಗಳಿದಾವಲ್ಲ, 45% ಕಾಂಗ್ರೆಸ್, JDS, JDU, TMC, RJD, NCP, NSP ಇವರೆಲ್ಲ ಲೀಡರ್ ಬೇಕು. ನಾನು ಮುಖ್ಯಮಂತ್ರಿ ಆಗುದು ಕುರ್ಚಿಗೋಸ್ಕರ ಫೈಟ್ ಮಾಡ್ತಾ ಇರ್ತಾರೆ. ನಮ್ಮ ಸಿದ್ಧಾಂತಗಳು ಕುರ್ಚಿಗೋಸ್ಕರ ಫೈಟ್ ಮಾಡಿದ್ದಲ್ಲ, ನಾವು ಪರಿವರ್ತನೆಗೋಸ್ಕರ ಫೈಟ್ ಮಾಡ್ತೀವಿ. ಆ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಗಟ್ಟಿಯಾದ್ರೆ ಪರಿವರ್ತನೆ ಸಾಧ್ಯ.
ರಾಮ ಮಂದಿರದ ಹೋರಾಟಕ್ಕೆ ಯಾವಾಗ ಬೆಂಬಲ ಕೊಟ್ಟಿದ್ದಾರೆ? ರಾಮನ ಅಸ್ತಿತ್ವವೇ ಕಾಲ್ಪನಿಕ ಅಂತ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಕೊಟ್ಟಂಥ ರಾಮನ ವಿರೋಧಿಗಳಿವರು. ರಾಮ ಸೇತುವೆಯೇ ಇಲ್ಲ ಅಂತ ಹೇಳಿ ವಾದಿಸಿದವರು ಇವರು. ಇವರೇನಾದ್ರು ವಿರೋಧ ಮಾಡದೇ ಇದ್ದಿದ್ರೆ ಸೋಮನಾಥ ಮಂದಿರ ನಿರ್ಮಾಣ ಆಯ್ತಲ್ಲ, ಆ ಕಾಲದಲ್ಲೇ ರಾಮ ಮಂದಿರ ನಿರ್ಮಾಣ ಆಗ್ತಾಯಿತ್ತು. ಭಾರತ ಮತ್ತು ಪಾಕಿಸ್ತಾನ ವಿಭಜನೆಯಾಗಿ ಸರ್ದಾರ್ ವಲ್ಲಭಾಯ್ ಪಟೇಲರು ಸೋಮನಾಥ ದೇವಾಲಯದ ಪುನರ್ನಿರ್ಮಾಣಕ್ಕೆ ಹಾಕಿದರು. ಆ ಕಾಲದಲ್ಲೇ ರಾಮ ಮಂದಿರ ನಿರ್ಮಾಣ ಆಗ್ತಿತ್ತು. ನಮ್ಮ ಮೇಲೆ ಆರೋಪ ಮಾಡುವ ಮೂರ್ಖರಿಗೆ ಹೇಳಕ್ಕೆ ಬಯಸ್ತೇನೆ, ಮೂರ್ಖರೇ, ಬಿ ಜೆ ಪಿಯ ಟ್ರಸ್ಟ್ ಒಳಗಿಲ್ಲ. ಬಿ ಜೆ ಪಿಯ ಯಾರೊಬ್ಬ ಪದಾಧಿಕಾರಿಯೂ ಕೂಡ ರಾಮ ಮಂದಿರದ ಟ್ರಸ್ಟ್ ಒಳಗಡೆ ಇಲ್ಲ. ನಾವು ರಾಮ ಮಂದಿರಕ್ಕಾಗಿ ಹೋರಾಟ ಮಾಡಿದ್ದೇವೆ, ಆದರೆ ನಾವ್ಯಾರು ಅದರೊಳಗೆ ಟ್ರಸ್ಟ್ ಒಳಗಿಲ್ಲ. ಅಮಿತ್ ಶಾ ಇದ್ದಾರಾ? ಮೋದಿಯವರಿದ್ದಾರಾ? ಮೋದಿಯವರು ಉದ್ಘಾಟನೆ ಮಾಡಿದರು. ಯೋಗಿ ಆದಿತ್ಯನಾಥ್ ಇದ್ದಾರಾ? ಅಥವಾ ಬಿ ಜೆ ಪಿ ಯಾವುದಾದ್ರು ಪದಾಧಿಕಾರಿ ಇದ್ದಾರಾ? ಯಾವೊಬ್ಬ ಬಿ ಜೆ ಪಿಯ ಪದಾಧಿಕಾರಿಯೂ ಆ ಒಂದು ರಾಮ ಮಂದಿರದ ಟ್ರಸ್ಟಲ್ಲಿಲ್ಲ. ಮೂರ್ಖರೇ, ಯಾರೋ ಹೇಳಿಕೊಟ್ಟಂಥ ಗಿಳಿಪಾಠ ಒಪ್ಪಿಸ್ಬೇಡಿ. ಆ ಗಿಳಿಪಾಠ ಒಪ್ಪಿಸುವಂಥ ನಿಮಗೆ ನಾನು ಒಂದು ಮಾತನ್ನು ಹೇಳಕ್ಕೆ ಬಯಸ್ತೇನೆ. ಅಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ಇದೆ. ರಾಮ ಮಂದಿರದ ಕಾಣಿಕೆ ಹಣವನ್ನು ಲೂಟಿ ಮಾಡಿದ್ದನ್ನು ಸಮರ್ಥನೆ ಮಾಡುವ YSR ರೆಡ್ಡಿ ಸರ್ಕಾರ ಇಲ್ಲ ಅಲ್ಲಿ. ನಿಮ್ಮ ರಾಜಕಾರಣದ ಉದ್ದೇಶ ಸತ್ಯವನ್ನು ಎತ್ತಿಡಿಯೋದಲ್ಲ. ನಿಮ್ಮ ರಾಜಕಾರಣದ ಉದ್ದೇಶ ಹಿಂದೂಗಳಿಗೆ ಬಲ ಕೊಡೋದಲ್ಲ. ಕೇವಲ ನೀವು ಹಿಂದೂಗಳನ್ನು ವಿಭಜನೆ ಮಾಡೋದು, ಸತ್ಯವನ್ನು ಮರೆಮಾಚೋದು, ಅಸತ್ಯದ ಪರವಾಗಿ ನಿಂತ್ಕೊಂಡು ರಾಜಕಾರಣ ಮಾಡೋದು. ಹಾಗಾಗಿ ನಿಮಗೆ ನೈತಿಕತೆಯೇ ಇಲ್ಲ ಬಿ ಜೆ ಪಿನ ಪ್ರಶ್ನೆ ಮಾಡೋಕ್ಕೆ. ನಿಮಗೆಷ್ಟು ಗೊತ್ತು ಅಂದ್ರೆ, ನನ್ನ ಮನೆ ಮುರಿದಾರಲ್ಲ, ಇನ್ನೇನು ಬೇಕು? ನನ್ನ ಮನೆ ಮುರಿಯಕ್ಕೆ ಬಂದಿದ್ರಲ್ಲ RSSನವರು, ಅಲ್ಲಿ ಮನೆ ಮುರಿದವ ಸಾಯಿಸಿ ಬಿಡ್ತಿದ್ರು 21ಕ್ಕೆ. ಸಾಕಬೇಕ ಇನ್ನು ನಿನಗೆ? ರಿಜಿಸ್ಟರ್ ಮಾಡಿಲ್ಲ, ರಿಜಿಸ್ಟರ್ ಮಾಡದಂತ ಹೇಳಿ ಸಂಘಟನೆ, ನೋಂದಣಿ ಇಲ್ಲ, ಎಲ್ಲರಿಗೂ ಹೋಗಿ ಕಾನೂನು ಮಾತಾಡಕ್ ಬರ್ತಾರೆ. ಅಂದ್ರೆ ಸಂವಿಧಾನದ ಕೆಳಗೆ ಒಲ್ರವರು. ಸಂವಿಧಾನಕ್ಕೂ ಅವ್ರಿಗೂ ಸಂಬಂಧ ಇಲ್ಲ ಅಂತಾರೆ, ಪೊಲೀಸ್ ಪ್ರೊಟೆಕ್ಷನ್ ತಗೊಂತಾರೆ. ಪೊಲೀಸ್ ಯಾರು ಕೆಳಗದಾರೆ? ಸಂವಿಧಾನದ ಕೆಳಗದಾರೆ. ಆದ್ರಿಂದ ರಿಜಿಸ್ಟರ್ ಮಾಡಿಸ್ಬೇಕು RSSನವರು. ನನ್ನ ಜೀವ ಹೋದ ಐ ಡೋಂಟ್ ಕೇರ್. ಗೌರಿ ಲಂಕೇಶ್ ಕೊಂದರಿಗೆಲ್ಲ ನಾನು ಹೆದರ್ತಾನ, ಮಹಾತ್ಮ ಗಾಂಧೀಜಿ ಕೊಂದರಿಗೆ ನಾ ಹೆದರ್ತಾನ, ದಬ್ಬಾಳಿಕೆ ಮಾಡೋರಿಗೆ ಹೆದರ್ತಾನ. ನಾನು ರಿಜಿಸ್ಟರ್ ಮಾಡಿಸ್ಬೇಕು. ನಮ್ಮ ವಕೀಲರ ಸಂಘಟನೆ ನೋಡಿ ನಾವು ರಿಜಿಸ್ಟರ್ ಮಾಡಿಸೀವಿ. ನಾನು ವಕಾಲತ್ತು ನಾನು ರಿಜಿಸ್ಟರ್ ಮಾಡಿಸಿದ್ದೀನಿ. ಆದ್ರಿಂದ ನೀವೆಲ್ಲರೂ ಕಾನೂನಿಗೆ ಸರಿಯಾಗಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಇದನ್ನು 13ರಾಗ ನಾ ಎತ್ತಿದ್ದೆ. ಈಗ ಎಲ್ಲರೂ ಮಾತಾಡ್ತಾರ ಕಲ್ಯ ಮಲ್ಯ ನೀರವ್ ಮೋದಿ RSS ಈ ಕೇಸರಿ ಅದ್ರ ಬಗ್ಗೆ. ನಾವು ಬರೀ ಕೇಸರಿ ಬಿಳಿ ಹೆಸರು ಮಧ್ಯ ಇರುವ ಚಕ್ರ ಆ ಬಾವುಟ ನಂಬರ್. ನಾವು ಯಾವ ಬಾವುಟ ನಂಬರ್ ಅಲ್ಲ. ಆದ್ರಿಂದ ನಮ್ಮ ಸಂವಿಧಾನ, ನಮ್ಮ ದೇಶದ ಧ್ವಜ ಏನಿದೆ, ನಮ್ಮ ದೇಶದ ರಾಷ್ಟ್ರಗೀತೆ ಏನಿದೆ, we should respect all the ideals of the Constitution under Article 51A. Article 51A ಕೆಳಗೆ ನೋಂದು ಮಾಡಿಸ್ಕೊಳ್ರಿ.